ಪ್ರಾಪರ್ ಚಾನಲ್ ಸೆಟ್ಟಿಂಗ್ ಮಾಡಿಕೊಂಡು ಪ್ರಾಪರ್ ವೀಡಿಯೋಸ್ ಹಾಕ್ತಾ ಅದಕ್ಕೆ ಪ್ರಾಪರಾಗಿ ಕರೆಕ್ಟಾಗಿ ತಮ್ನೇಲ್ ಮಾಡಿ ಹಾಕಿದ್ರು, ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕಿದ್ರು ಕೂಡ ಚಾನಲ್ ಮೇಲೆ 10, 20, 100 ವ್ಯೂಸ್ ಬಂದರೆ ಅದಕ್ಕಿಂತ ಜಾಸ್ತಿ ವ್ಯೂಸೇ ಬರ್ತಾ ಇಲ್ಲ. ಸೊ ಹೀಗಾದರೆ ನಾವು ಚಾನಲ್ ಗ್ರೋ ಮಾಡ್ಕೊಂಡು ದುಡ್ಡು ಮಾಡೋದು ಹೇಗೆ? ವ್ಯೂಸ್ ಬರಲಿಲ್ಲ ಅನ್ನೋದಕ್ಕೋಸ್ಕರ ನಾವು ಅವ್ರು ಸಬ್ಸ್ಕ್ರೈಬ್ ಮಾಡಿ ಇವ್ರು ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ್ ನೋಡಿ ಈ ಪ್ಲೇಲಿಸ್ಟ್ ಆನ್ ಮಾಡಿ ಅಂತ ಹೇಳಿ ಈ ರೀತಿ ಎಲ್ಲ ನಾವು ರಾಂಗ್ ವೇ ಹಿಡ್ಕೊಳ್ತಾ ಇದ್ದೀವಿ. ಸರಿಯಾಗಿ ನಮ್ಮ ಚಾನಲ್ ಮೇಲೆ ವ್ಯೂಸ್ ಬರ್ತಾಯಿದ್ರೆ ಇದೆಲ್ಲ ನಾವು ಮಾಡಲ್ಲ. ನಮಸ್ಕಾರ ಸ್ನೇಹಿತರೆ, ನೀವು ಒಬ್ಬ ಕ್ರಿಯೇಟರ್ ಆಗಿದ್ದೀರಾ, ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿ ಕಂಟೆಂಟ್ ಹಾಕೋರು ಆಗಿದ್ದರೆ ನೀವು ಗಮನಿಸಿರ್ಬೋದು ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ಈಗ ತುಂಬ ಕಮ್ಮಿ ವ್ಯೂಸ್ ಬರ್ತಾಯಿದೆ. ತುಂಬ ಅಂದರೆ ತುಂಬ ಕಮ್ಮಿ ವ್ಯೂಸ್ ಬರ್ತಾಯಿದೆ. ಇಂಥ ಒಳ್ಳೆ ಕಂಟೆಂಟ್ ಹಾಕಿದ್ರು, ಒಳ್ಳೆ ವಿಡಿಯೋ ಮಾಡಿ ಅದಕ್ಕೆ ಸರಿಯಾಗಿ ಟೈಟಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಥಂಬ್ನೇಲು, ಚಾನಲ್ ಸೆಟ್ಟಿಂಗು ಎಲ್ಲನೂ ಕರೆಕ್ಟ್ ಮಾಡಿದರೂ ಕೂಡ ಹಾಕಿದ ವಿಡಿಯೋ ಮೇಲೆ ವ್ಯೂಸೇ ಬರ್ತಾಯಿಲ್ಲ. ಈ ಸಮಸ್ಯೆ ನಿಮಗೂ ಇದೆ ಅಂದರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ. ಇಲ್ಲ ಅಂದರೆ ಚಾನಲ್ಲೇ ಗ್ರೋ ಆಗಲ್ಲ, ನೀವು ದುಡ್ಡು ಮಾಡಲಿಕ್ಕಾಗಲ್ಲ. ನೋಡಿ ಸ್ನೇಹಿತರೆ, ತುಂಬ ದಿನದಿಂದ ಈ ರೀತಿ ಆಗ್ತಿದೆ. ನಾವು ತುಂಬ ಎಫರ್ಟ್ಸ್ ಹಾಕ್ತಿದ್ದೀವಿ, ಒಳ್ಳೆ ಕಂಟೆಂಟ್ ಕೊಡ್ತಾಯಿದ್ದೀವಿ, ಏನೇನೋ ಕಂಟೆಂಟ್ ಹಾಕಿದರೂ ಕೂಡ ಚಾನಲ್ ಮೇಲೆ ವ್ಯೂಸೇ ಬರ್ತಾಯಿಲ್ಲ. ಇದು ಎಲ್ಲರ ಜೊತೆ ಆಗ್ತಿರೋ ಸಮಸ್ಯೆ. ಇನ್ನು ಚಾನಲ್ ಮೇಲೆ ವ್ಯೂಸ್ ಬಂದು ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಕೊಂಡು ಚಾನಲ್ ಮಾನಿಟೈಸ್ ಮಾಡ್ಕೊಂಡ ಮೇಲೂ ಕೂಡ ಚಾನಲ್ ಮೇಲೆ ಅರ್ನಿಂಗ್ ಆಗ್ತಾಯಿಲ್ಲ. 50,000, 1,00,000 ವ್ಯೂಸ್ ಬಂದಾಗ ಒಂದು $4, $5 ಈ ರೀತಿ ಅರ್ನಿಂಗ್ ಆಗ್ತಿದೆ. $8-10 ಜಾಸ್ತಿ ಅರ್ನಿಂಗೇ ಆಗ್ತಾಯಿಲ್ಲ. ಸೊ ಹೀಗಾದರೆ ನಾವು ಯೂಟ್ಯೂಬ್ ಮೇಲೆ ಮುಂದುವರಿಬೇಕಾ ಹೇಗೆ? ಸೊ ಇದು ಒಂದು ದೊಡ್ಡ ಸಮಸ್ಯೆ ಯೂಟ್ಯೂಬ್ ಮೇಲೆ ಆಗ್ತಿದೆ. ಸೊ ಇದು ಯಾಕೆ ಆಗ್ತಿದೆ, ಏನಾಗ್ತಿದೆ ಅನ್ನೋದು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಏನು ಅನ್ನೋದು ನಾನು ಇಲ್ಲಿ ಹೇಳ್ತೀನಿ. ಮುಂದೆ ಏನು ಮಾಡಬೇಕು, ಯಾವ ರೀತಿ ಮಾಡಿದರೆ ನಮಗಿದು ಸರಿ ಹೋಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ಪರಿಚಯದವ್ರ ಜೊತೆ ನಿಮ್ಮ ಸೋಷಿಯಲ್ ಮೀಡಿಯಾ ಮೇಲೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಆಗಿದೆ. ಹಾಗಾಗಿ ಇಲ್ಲಾಂದರೆ ನಾವು ಯೂಟ್ಯೂಬ್ ಮೇಲೆ ಗ್ರೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ವ್ಯೂಸ್ ಬಂದ್ರೇ ನಾವು ಯೂಟ್ಯೂಬ್ ಕ್ರೈಟೀರಿಯಾ ಏನಿದೆ, ವ್ಯೂಸ್ ಬಂದ್ರೇ ನಮ್ಮ ಈ ವಾಚ್ ಓವರ್ ಏನಿದೆ ಅದು ಕಂಪ್ಲೀಟ್ ಆಗ್ಬೋದು, ಅದ್ರ ಜೊತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೋದು. ಚಾನಲ್ ಮೇಲೆ ವ್ಯೂಸೇ ಬರ್ತಾ ಇಲ್ಲ ಅಂದರೆ ಹೇಗೆ ನಾವು ಚಾನಲ್ ಗ್ರೋ ಮಾಡ್ಕೊಳ್ಳೋದು? ತುಂಬ ಈ ಸಮಸ್ಯೆ ಆಗ್ತಿದೆ. ನಾನು 1-1.5 ವರ್ಷದಿಂದ ಇದು ನೋಡ್ತಾ ಇದ್ದೀನಿ. ಎಲ್ಲರ ಜೊತೆನೂ ಇದು ಸಮಸ್ಯೆ ಆಗ್ತಿದೆ. ಎಲ್ಲರೂ ತಮ್ಮ ಚಾನಲ್ಗೆ ಏನು ಸೆಟ್ಟಿಂಗ್ ಮಾಡಬೇಕು, ಪ್ರಾಪರ್ ಚಾನಲ್ ಸೆಟ್ಟಿಂಗ್ ಮಾಡಿಕೊಂಡು ಪ್ರಾಪರ್ ವೀಡಿಯೋಸ್ ಹಾಕ್ತಾ ಅದಕ್ಕೆ ಪ್ರಾಪರಾಗಿ ಕರೆಕ್ಟಾಗಿ ತಮ್ನೇಲ್ ಮಾಡಿ ಹಾಕಿದ್ರು, ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕಿದರೂ ಕೂಡ ಚಾನಲ್ ಮೇಲೆ 10, 20, 100 ವ್ಯೂಸ್ ಬಂದರೆ ಅದಕ್ಕಿಂತ ಜಾಸ್ತಿ ವ್ಯೂಸೇ ಬರ್ತಾ ಇಲ್ಲ. ಸೊ ಹೀಗಾದರೆ ನಾವು ಚಾನಲ್ ಗ್ರೋ ಮಾಡ್ಕೊಂಡು ದುಡ್ಡು ಮಾಡೋದು ಹೇಗೆ? ಸೊ ಇದೆಲ್ಲ ಸಮಸ್ಯೆ ಆಗ್ತಿದ್ರೆ ಇನ್ನು ಚಾನಲ್ ಮಾನಿಟೈಸ್ ಮಾಡ್ಕೊಂಡವ್ರಿಗೂ ದುಡ್ಡು ಬರ್ತಾನೆ ಇಲ್ಲ. ಸೊ ಈ ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೋಬೇಕಾಗಿದೆ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಏನಿದೆ ಅದು ಒಗ್ಗೂಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ನೀವು ನೋಡಿರ್ಬೋದು, ಇಂಗ್ಲೀಷ್ ಚಾನಲ್ ಆಗಿರ್ಬೋದು, ಹಿಂದಿ ಚಾನಲ್ ಆಗಿರ್ಬೋದು, ಆಮೇಲೆ ತಮಿಳು ಚಾನಲ್ಸ್ ಆಗಿರ್ಬೋದು. ಈ ಎಲ್ಲ ಚಾನಲ್ಸ್ ಮೇಲೆ ಒಳ್ಳೆ ವ್ಯೂಸ್ ಬರುತ್ತೆ. ನೀವು ನೋಡಿ ಗಮನಿಸಿರ್ಬೋದು. ನೀವು ಹಿಂದಿ ಚಾನಲ್ಸ್ ಮೇಲೆ ಬರುತ್ತೆ, ಇಂಗ್ಲೀಷ್ ಚಾನಲ್ಸ್ ಮೇಲೆ ಬರುತ್ತೆ, ತಮಿಳು ಚಾನಲ್ಸ್ ಮೇಲೆ ಬರ್ತಾ ಇರುತ್ತೆ. ಆದರೆ ಕನ್ನಡದವರಿಗೆ ಇದು ಮೋಸ ಆಗ್ತಿದೆ. ಕನ್ನಡದವ್ರ ಚಾನಲ್ ಮೇಲೆ ಈ ಸಮಸ್ಯೆ ಆಗ್ತಿದೆ. ಯಾರಿಗೂ ಕೂಡ ಬೆಳೆಯೋಕ್ಕೆ ಅವಕಾಶನೇ ಇಲ್ಲ. ಆ ರೀತಿ ಆಗ್ತಿದೆ. ಈ ರೀತಿ ಆದರೆ ನಾವು ಹೇಗೆ ಕೆಲಸ ಮಾಡೋದು ಹೇಳಿ? ಸುಮಾರು ಜನರಿಗೆ ಇದು ಸಮಸ್ಯೆ ಆಗ್ತಿದೆ. ನನ್ನ ಹತ್ರ ನಾನು ಚಾನಲ್ಸ್ ಎಲ್ಲ ಚೆಕ್ ಮಾಡಿದರೆ ಯಾರ ಚಾನಲ್ ಮೇಲೆ ಏನೂ ಸಮಸ್ಯೆ ಇಲ್ಲ, ಹಲವಾರು ಚಾನಲ್ ಮೇಲೆ ಸಮಸ್ಯೆ ಇಲ್ಲ. ಏನೇನೋ ಕಂಟೆಂಟ್ ಹಾಕ್ದವ್ರ ಚಾನಲ್ ಮೇಲೆ ಒಂದು ಸ್ವಲ್ಪ ವ್ಯೂಸ್ ಬರ್ತಾ ಇದೆ. ಇನ್ನು ಹಳೆ ಚಾನಲ್ಸ್ ಇದ್ದರೆ ಅವ್ರ ಚಾನಲ್ ಮೇಲೆ ಏನೋ ವ್ಯೂಸ್ ಬರ್ತಾ ಇದೆ. ಬಟ್ ಹೊಸ ಚಾನಲ್ ಮಾಡಿ ಕೆಲಸ ಮಾಡೋ ಚಾನಲ್ ಮೇಲೆ ಬಿಲ್ಕುಲ್ ಅಂದರೆ ಯಾವುದೇ ರೀತಿಯಿಂದ ನಮ್ಮ ಚಾನಲ್ ಮೇಲೆ ವ್ಯೂಸೇ ಬರ್ತಾ ಇಲ್ಲ. ವ್ಯೂಸ್ ಬಂದರೆ ಅರ್ನಿಂಗ್ ಆಗ್ತಾಯಿಲ್ಲ. ಈ ರೀತಿ ಆದರೆ ನಾವು ಕೆಲಸ ಮಾಡೋದಾದರೂ ಹೇಗೆ ಮಾಡೋದು? ಸೊ ಅದಕ್ಕಾಗಿ ನಾವು ಒಂದು ಕಮ್ಯುನಿಟಿ ಅಂದರೆ ಕರ್ನಾಟಕದವರ ಕ್ರಿಯೇಟರ್ ಕಮ್ಯುನಿಟಿ ಏನಿದೆ, ಯಾರೇ ಆಗಿರಲಿ, ಯಾವುದೇ ಕೆಟಗರಿಯವರು ಆಗಿರಲಿ, ಸೊ ಎಲ್ಲರ ಜೊತೆ ಇದು ಸಮಸ್ಯೆ ಆಗ್ತಿದೆ. ಯಾರ್ಯಾರಿಗೂ ಈ ಸಮಸ್ಯೆ ಆಗ್ತಿದೆ ನೋಡಿ. ಸೊ ಅವರು ಒಂದು ಕೆಲಸ ಮಾಡಬೇಕಾಗಿದೆ. ನೋಡಿ, ನಂದು ಒಂದು ಟ್ವಿಟರ್ ಅಕೌಂಟ್ ಇದೆ. ಅಲ್ಲಿ ಎಕ್ಸ್ ಅಕೌಂಟ್ ಅಂತಾರೆ. ಈಗ ಹಳೇದದು ಟ್ವಿಟರು, ಈಗ ಎಕ್ಸ್ ಅಕೌಂಟ್ ಅಂತ ಇದೆ. ಸೊ ಈ ಎಕ್ಸ್ ಅಕೌಂಟಲ್ಲಿ ನಾನು ಒಂದು ಪೋಸ್ಟ್ ಹಾಕಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ ನಮ್ಮ ಕರ್ನಾಟಕದವ್ರಿಗೆ ಆಗ್ತಿರುವಂಥ ಸಮಸ್ಯೆಗೆ. ಅದನ್ನು ನೀವು ರೀಪೋಸ್ಟ್ ಮಾಡಬೇಕು, ರೀಟ್ವೀಟ್ ಮಾಡಬೇಕು. ಇದನ್ನು ನಾವು ಯೂಟ್ಯೂಬ್ಗೆ ಹೇಳಬೇಕು. ಇಲ್ಲ ಅಂದರೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ನಾವು ನಮ್ಮ ಕಮ್ಯುನಿಟಿಯನ್ನು
ಒಂದು ಬಿಲ್ಡ್ ಮಾಡಿಕೊಂಡು ಯೂಟ್ಯೂಬ್ಗೆ ಫೋರ್ಸ್ ಮಾಡಿದರೆ ನಮ್ಮ ಕಡೆಯವರಿಗೂ ನಮ್ಮ ಕರ್ನಾಟಕದವರಿಗೂ ಒಂದು ಸ್ವಲ್ಪ ಹೆಲ್ಪ್ ಸಿಗುತ್ತೆ, ಅವರಿಗೂ ಗೊತ್ತಾಗುತ್ತೆ. ಯಾಕಂದರೆ ಅರ್ನಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಏನೂ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ, ವಾಚ್ ಟೈಮ್ ಆಗ್ತಾ ಇಲ್ಲ ಅಂದರೆ ಚಾನಲ್ ಮಾಡಿ ಏನು ಪ್ರಯೋಜನ ಹೇಳಿ? ವರ್ಷಾನುಗಟ್ಟಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೂ ಕೂಡ ನಮಗೆ ಅದರಿಂದ ಬೆನಿಫಿಟ್ ಆಗ್ತಾ ಇಲ್ಲ. ಕೆಲಸ ಅಂತೂ ಪ್ರಾಪರಾಗಿ ನಾವು ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಮೇಲೆ. ಎಲ್ಲರ ಚಾನಲ್ ಮೇಲೂ ಸರಿಯೇ ಇದೆ, ಎಲ್ಲರೂ ಕರೆಕ್ಟಾಗಿ ವೀಡಿಯೋಸ್ ಹಾಕ್ತಾ ಇದ್ದೀವಿ, ಎಲ್ಲನೂ ಸರಿ ಹಾಕ್ತಾ ಇದ್ದರೆ ವ್ಯೂಸ್ ಯಾಕೆ ಬರ್ತಾ ಇಲ್ಲ? ಯಾಕಂದರೆ ನಮ್ಮ ಚಾನಲ್ಸ್ ಪ್ರಮೋಟ್ ಆಗ್ತಾ ಇಲ್ಲ, ಚಾನಲ್ ಕಾಣ್ತಾ ಇಲ್ಲ, ಯಾರಿಗೂ ಸಜೆಸ್ಟ್ ಆಗ್ತಾ ಇಲ್ಲ, ಕಂಟೆಂಟ್ ಸರಿಯಾಗಿ ಸಜೆಸ್ಟ್ ಆಗ್ತಾ ಇಲ್ಲ. ಈ ರೀತಿ ಆಗೋದ್ರಿಂದ ನಮ್ಮ ಚಾನಲ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ. ಇನ್ನು ಒಬ್ಬರದು ಇಬ್ಬರದು ಇತ್ತು ಅಂದರೆ ನಾವು ಓಕೆ ಏನೋ ಆಗ್ತಿರ್ಬೋದು ಅಂತ ಅಂದ್ಕೊಳ್ಳೋಣ. ಎಲ್ಲರದು 90% ಜನ ಯೂಟ್ಯೂಬ್ ಮೇಲೆ ಏನು ಕೆಲಸ ಮಾಡ್ತಿದ್ದೀವಿ ಎಲ್ರಿಗೂ ಇದೇ ಸಮಸ್ಯೆ ಆಗ್ತಿದೆ. ವ್ಯೂಸ್ ಬರ್ತಾ ಇಲ್ಲ, ವ್ಯೂಸ್ ಜೊತೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಚಾನಲ್ ಗ್ರೋ ಆಗ್ತಾ ಇಲ್ಲ, ವಾಚ್ ಟೈಮ್ ಬರ್ತಾ ಇಲ್ಲ. ಇನ್ನು ಏನಾದರೂ ಹಾಗೆ ಹೀಗೆ ಮಾಡಿ ಒಂದು ಸ್ವಲ್ಪ ಏನಾದರೂ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಕೊಂಡು ಮೊನಿಟೈಸ್ ಮಾಡಿಕೊಂಡು ಅರ್ನಿಂಗ್ ಮಾಡಬೇಕು ಅಂದರೆ, ದುಡ್ಡು ಮಾಡಬೇಕು ಅಂದರೆ ಅಲ್ಲಿಯೂ ಆಗ್ತಾ ಇಲ್ಲ. ಸೊ ಎಲ್ಲ ಸಮಸ್ಯೆ ಒಂದೇ ರೀತಿಯಿಂದ ಇತ್ತು ಅಂದರೆ ಇದು ನಮ್ಮ ಕಡೆಯಿಂದ ಆಗ್ತಾ ಇರೋದಲ್ಲ, ಇದು ಯೂಟ್ಯೂಬ್ ಕಡೆಯಿಂದ ಆಗ್ತಾ ಇರೋದು. ಒಬ್ರಿಗಿಬ್ಬರಿಗೆ ಆಗ್ತಿದ್ರೆ ಓಕೆ, ಬಟ್ ಎಲ್ಲರ ಜೊತೆನೇ ಈ ರೀತಿ ಆಗ್ತಿದೆ ಅಂದರೆ ಇದು ಯೂಟ್ಯೂಬ್ ಕಡೆಯಿಂದ ಆಗ್ತಿರೋ ಸಮಸ್ಯೆ, ನಮ್ಮ ಕರ್ನಾಟಕದವ್ರಿಗೆ ಮಾತ್ರ ಆಗ್ತಿರೋ ಸಮಸ್ಯೆ ಇದು. ಸೊ ಹಂಗಾಗಿ ನಮ್ಮ ಯೂನಿಟಿನ ನಾವು ತೋರಿಸ್ಬೇಕು ಅವರಿಗೆ. ನಾವೇನು ಮಾಡಬೇಕು ಅಂದರೆ ಅಲ್ಲಿ ಟ್ವಿಟರಲ್ಲಿ ಜಾಸ್ತಿ ಜನ ನಾವು ರೀಟ್ವೀಟ್ ಮಾಡಿದರೆ ಅದು ರೀಚ್ ಆಗ್ತಿತ್ತೆ, ಅಲ್ಲಿ ಬೇಗ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ತಾರೆ ಏನಾಗ್ತಿದೆ ಏನಿಲ್ಲ ಅಂತ ಹೇಳಿ. ಸೊ ಈ ರೀತಿ ಆದರೆ ಮಾತ್ರ ನಾವು ಯೂಟ್ಯೂಬ್ ಮೇಲೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ನೋಡಿ, ನಾನು ಟ್ವೀಟ್ ಮಾಡಿದ್ದೀನಿ, ಟ್ವೀಟ್ ಮಾಡಿರೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಿ. ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯಾವುದೇ ರೀತಿಯಿಂದ ದುಡ್ಡು ಕೊಡಬೇಕಾಗಿಲ್ಲ, ಜಸ್ಟ್ ಒಂದು ಫೋನ್ ನಂಬರ್ ಅಥವಾ ಇಮೇಲ್ ID ಹಾಕಿ ನಿಮ್ಮ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಕೊಟ್ಟರೆ ಒಂದು ಇದು ಕ್ರಿಯೇಟ್ ಆಗಿಬಿಡುತ್ತೆ, ಟ್ವಿಟರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ಟ್ವಿಟರ್ ಅಕೌಂಟಿಂದ ನೀವು ಒಂದು ರೀಟ್ವೀಟ್ ಮಾಡಿದರೆ ನಿಮಗೆ ಅದರಿಂದ ನಾವು ಯೂಟ್ಯೂಬ್ಗೆ ರೀಚ್ ಆಗ್ಬೋದು. ಯೂಟ್ಯೂಬ್ಗೆ ಒಂದು ಸ್ವಲ್ಪ ಕಮ್ಯುನಿಟಿ ಬಿಲ್ಡ್ ಆಯಿತು, ಸುಮಾರು ಟ್ವೀಟ್ಸ್ ಎಲ್ಲ ಅಲ್ಲಿ ಬರ್ತಾಯಿತ್ತು, ಸುಮಾರು ಜನ ಟ್ಯಾಗ್ ಮಾಡ್ತಿದ್ದಾರೆ ಅಂದರೆ ಅವರು ಅದನ್ನು ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದರೆ ಆಗಲ್ಲ. 1000-2000 ಜನ ಆದರೂ ಅಟ್ಲೀಸ್ಟ್ ಅಲ್ಲಿ ರೀಟ್ವೀಟ್ ಆಗಬೇಕು. ಅಲ್ಲಿ ರೀಟ್ವೀಟ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬ್ಗೆ ರೀಚ್ ಆಗ್ತೀವಿ. ಅವರು ನಮ್ಮ ಚಾನಲ್ಸ್ ಎಲ್ಲ ಚೆಕ್ ಮಾಡಿ ಅಥವಾ ನಮ್ಮ ಕಡೆ ಇರುವಂಥ ಅಲ್ಗೋರಿದಮ್ನ ಚೆಕ್ ಮಾಡಿಕೊಂಡು ನಮ್ಮ ಚಾನಲ್ಸ್ ಮೇಲೆ ಅವರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಹಾಗೆ ಬಿಟ್ಬಿಡ್ತಾರೆ ಸ್ನೇಹಿತರೆ. ಈಗ ನಾನು 5-6 ತಿಂಗಳಿಂದ ಬರೀ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅನ್ನೋದೇ ಕೇಳ್ತಾ ಇದ್ದೀನಿ. ಇನ್ನು ಈ ರೀತಿ ಬರಲಿಲ್ಲ ಅಂದರೆ ನಾವು ರಾಂಗ್ ವೇ ಹಿಡ್ಕೊಂಡು ಬಿಡ್ತೀವಿ. ಸರಿಯಾಗಿ ವ್ಯೂಸ್ ಬರ್ತಾ ಇದ್ದರೆ ನಾವು ಆ ರೀತಿ ತಪ್ಪುನೇ ಮಾಡಲ್ಲ. ಬಿಕಾಸ್ ನಾವು ಹಾಕಿರೋ ಕಂಟೆಂಟ್ ಮೇಲೆ ವ್ಯೂಸ್ ಬರ್ತಾ ಇದೆ ಅಂದರೆ ಬೇರೆ ಕಡೆ ನಾವು ಇದೇ ಕೊಡಲ್ಲ, ಗಮನನೇ ಕೊಡಲ್ಲ. ಸೊ ಈ ರೀತಿ ಇದು ಒಂದು ರೀತಿ ಸ್ನೇಹಿತರೆ ಇಂಗ್ಲೀಷ್ನವರಿಗೆ ಸಪೋರ್ಟ್ ಮಾಡುತ್ತೆ, ಹಿಂದಿಯವರಿಗೆ ಸಪೋರ್ಟ್ ಮಾಡುತ್ತೆ, ತಮಿಳಿಯನ್ಗೆ ಸಪೋರ್ಟ್ ಮಾಡುತ್ತೆ, ಕನ್ನಡದವ್ರಿಗೆ ಯಾಕೆ ಮಾಡಲ್ಲ ಇವರು? ಸೊ ಇಲ್ಲಿ ಮಲ್ತಾಯಿ ಧೋರಣೆ ಯೂಟ್ಯೂಬ್ ಮಾಡ್ತಿದೆ ಅನ್ನೋ ರೀತಿ ನನಗೆ ಫೀಲ್ ಆಗ್ತಿದೆ. ಬಿಕಾಸ್ ಈ ರೀತಿ ಆಗಲ್ಲ, ವ್ಯೂಸ್ ಬರಲೇಬೇಕು. ವ್ಯೂಸ್ ಬರಲಿಲ್ಲ ಅನ್ನೋದಕ್ಕೋಸ್ಕರ ನಾವು ಅವ್ರು ಸಬ್ಸ್ಕ್ರೈಬ್ ಮಾಡಿ ಇವ್ರು ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ್ ನೋಡಿ ಈ ಪ್ಲೇಲಿಸ್ಟ್ ಆನ್ ಮಾಡಿ ಅಂತ ಹೇಳಿ ಈ ರೀತಿ ಎಲ್ಲ ನಾವು ರಾಂಗ್ ವೇ ಹಿಡ್ಕೊಳ್ತಾ ಇದ್ದೀವಿ. ಸರಿಯಾಗಿ ನಮ್ಮ ಚಾನಲ್ ಮೇಲೆ ವ್ಯೂಸ್ ಬರ್ತಾಯಿದ್ರೆ ಇದೆಲ್ಲ ನಾವು ಮಾಡಲ್ಲ. ಸೊ ನಾವು ಮಾಡ್ತಿರೋದು ಕರೆಕ್ಟೇ ಇದೆ, ಬರಲಿಲ್ಲ ಅಂದರೆ ಏನಾದರೂ ಒಂದು ನಾವು ಹುಡುಕ್ಲೇಬೇಕಲ್ಲ, ಹಾಗಾಗಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ. ಸೊ ಯೂಟ್ಯೂಬ್ ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ಸ್, ನಮ್ಮ ಕಡೆಯವ್ರ ಚಾನಲ್ಸನ್ನು ಒಂದು ಸ್ವಲ್ಪ ರಿವ್ಯೂ ಮಾಡಿ ಇದು ಯೂಟ್ಯೂಬ್ಗೆ ಒಂದು ಸಂದೇಶ ಹೋಗಬೇಕಾಗಿದೆ. ಅವ್ರು ನಮ್ಮ ಚಾನಲ್ಸ್ ಎಲ್ಲ ಚೆಕ್ ಮಾಡಬೇಕು, ಚಾನಲ್ ಚೆಕ್ ಮಾಡಬೇಕು, ಅಲ್ಗೋರಿದಮ್ ಈ ಕಡೆನೂ ಒಂದು ಸ್ವಲ್ಪ ಸರಿಯಾಗಿ ಕೆಲಸ ಮಾಡೋ ರೀತಿ ನಮ್ಮದಕ್ಕೂ ಸಪೋರ್ಟ್ ಮಾಡಬೇಕು. ಬಿಕಾಸ್ ನಾನು ನೋಡಿದ್ದೀನಿ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ, ಏನೂ ಇಲ್ಲ. ವ್ಯೂಸ್ ಬಂದರೆ ತಾನೇ ಅಲ್ಲಿ ಸಬ್ಸ್ಕ್ರೈಬರ್ಸ್ ಬರೋದು. ಸಬ್ಸ್ಕ್ರೈಬರ್ಸು ವ್ಯೂಸು ಬರ್ತಾಯಿದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗೇ ಆಗುತ್ತೆ. ಯಾಕಾಗಲ್ಲ ಹೇಳಿ? ಒಂದೊಂದು 3 months 4 monthsಲ್ಲಿ ಇದು ಆಗಬೇಕು, ಕಂಪಲ್ಸರಿ ಆಗಲೇಬೇಕು. ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅಂದರೆ ಇನ್ನು ಏನೋ ಒಂದು ಕಂಟೆಂಟ್ ಸರಿ ಇಲ್ಲ, ಏನೋ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಆದರೂ ಚಾನಲ್ಸ್ ಆಗಬೇಕಲ್ಲ. ನಾನು ನೋಡಿದ್ದೀನಿ ಸುಮಾರು ಚಾನಲ್ಸ್ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಅದೇ ರೀತಿ ಹಿಂದಿಯವರು ಮಾಡ್ತಿದ್ದಾರೆ, ತಮಿಳ್ನವರು ಮಾಡ್ತಿದ್ದಾರೆ, ಇಂಗ್ಲೀಷ್ನವರು ಮಾಡ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಮಾಡ್ತಿದ್ದೀವಿ ಅಂದರೆ ನಮ್ಮ ಚಾನಲ್ ಯಾಕೆ ಗ್ರೋ ಆಗಲ್ಲ? ಅವ್ರದ್ದಾಗತ್ತೆ, ನಮ್ದು ಯಾಕೆ ಆಗಲ್ಲ? ನಮ್ಮದು ಆಗಲೇಬೇಕಲ್ಲ. ಅವ್ರದ್ದೇನು ಬೇರೆದ ರೀತಿ ಮಾಡ್ತಿರ್ತಾರಾ? ಇಲ್ಲ. ಸೊ ಅವ್ರಿಗಿಂತ ಬೆಟರ್ ಕಂಟೆಂಟ್ ಕೊಟ್ಟರು ನಮ್ಮ ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಯಾಕೆ, ಏನು ಸಮಸ್ಯೆ? ಯೂಟ್ಯೂಬ್ ಇದನ್ನು ನೋಡಬೇಕು, ಈ ಸಮಸ್ಯೆನ ಬಗೆಹರಿಸಬೇಕು. ಸೊ ಹಾಗಾಗಿ ನೀವೇನು ಮಾಡಿ, ಟ್ವಿಟರ್ನಲ್ಲಿ ನಾನು ಒಂದು ಟ್ವೀಟ್ ಮಾಡಿರ್ತೀನಿ, ಆ ಟ್ವೀಟ್ಗೆ ನೀವು ರೀಟ್ವೀಟ್ ಮಾಡಬೇಕು.
ರೀಟ್ವೀಟ್ ಎಷ್ಟು ನೀವು ಮಾಡ್ತೀರಾ, ಟ್ಯಾಗ್ ಮಾಡ್ತೀರಾ, ಅಷ್ಟು ಅವರಿಗೆ ರೀಚ್ ಆಗುತ್ತೆ. ಅವರು ನಮ್ಮ ಚಾನಲ್ಗೆ ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಕಡೆಯಿಂದ ಚಾನಲ್ಸ್ ಎಲ್ಲ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ, ಕರ್ನಾಟಕದಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಿದೆ, ನಮ್ಮ ಚಾನಲ್ಸ್ ಎಲ್ಲ ಗ್ರೋ ಆಗ್ತಾ ಇಲ್ಲ, ಗ್ರೋ ಆದರೂ ಚಾನಲ್ ಮೇಲೆ ಅರ್ನಿಂಗ್ ಆಗ್ತಾ ಇಲ್ಲ ಅನ್ನೋದು ನಾವು ಅಲ್ಲಿ ಅವರಿಗೆ ಮೆನ್ಷನ್ ಮಾಡಬೇಕು, ಅವ್ರಿಗೆ ತಿಳಿಸ್ಬೇಕು. ಸೊ ಒಬ್ಬೊಬ್ಬರು ನಾವು ಹೇಳಿದರೆ ಅದಕ್ಕೆ ಅರ್ಥ ಆಗಲ್ಲ. ಒಂದು ಕಮ್ಯುನಿಟಿ ಬಿಲ್ಡ್ ಆಯಿತು, ಎಲ್ಲರೂ ಈ ರೀತಿ ಕಮೆಂಟ್ ಹಾಕ್ತಿದ್ದಾರೆ, ಈ ರೀತಿ ಟ್ಯಾಗ್ ಮಾಡ್ತಿದ್ದಾರೆ, ಈ ರೀತಿ ನಮಗೆ ಮೆಸೇಜ್ ಹಾಕ್ತಿದ್ದಾರೆ ಅಂದರೆ ಏನೋ ಸಮಸ್ಯೆ ಆಗ್ತಿದೆ ಅಂತ ಹೇಳಿನೇ ಅವರು ಚೆಕ್ ಮಾಡ್ತಾರೆ, ಅದರ್ವೈಸ್ ಅವರು ಏನು ಮಾಡಲ್ಲ. ಸೊ ಈ ರೀತಿ ಯಾರೂ ಮಾಡ್ತಾ ಇಲ್ಲ. ನಮ್ಮ ಕರ್ನಾಟಕದವರು ಯಾಕೋ ಈ ರೀತಿ ಮಾಡಲ್ಲ ಅನ್ನೋದೇ ನನಗೊಂದು ಸ್ವಲ್ಪ ಬೇಜಾರಾಗ್ತಿದೆ. ನಾನು ಟ್ವಿಟರಲ್ಲಿ ಎಲ್ಲ ನೋಡಿದರೂ ಎಲ್ಲಿಯೂ ಕೂಡ ಈ ರೀತಿ ಸಮಸ್ಯೆ ಆಗ್ತಿದೆ, ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಯಾರೂ ಕೂಡ ಟ್ವೀಟ್ ಮಾಡಲ್ಲ. ಸೊ ಈ ರೀತಿ ನೀವು ಮಾಡಲ್ಲ, ಹಾಗಾಗಿ ಅವರು ಸಪೋರ್ಟ್ ಮಾಡಲ್ಲ, ಅವ್ರು ನೋಡಲ್ಲ ನಮ್ಮ ಕಡೆ. ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲರೂ ಟ್ವಿಟರಲ್ಲಿ ಬನ್ನಿ. ಅಟ್ಲೀಸ್ಟ್ 1,000ಕ್ಕಿಂತ ಜಾಸ್ತಿ ರೀಟ್ವೀಟ್ ಆದರೆ ಮಾತ್ರ ಅವರು ನಮ್ಮ ಚಾನಲ್ಸ್ ಎಲ್ಲ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಇದನ್ನು ನೋಡಿ. ದಯವಿಟ್ಟು ಎಲ್ಲರೂ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಇನ್ನೊಬ್ಬರಿಗೆ ಕೇಳಿಕೊಂಡು ಅಥವಾ ಹೇಗೆ ಮಾಡೋದು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಂಡು ಕೆಲಸ ಮಾಡಿ. ಇನ್ನು ನೀವು ತಿಳ್ಕೊಂಡ್ಮೇಲೆ ಬೇರೆಯವರಿಗೂ ಹೇಳಿ ಈ ರೀತಿ ಮಾಡಲಿಕ್ಕೆ ಎಲ್ರಿಗೂ ನೀವು ಹೇಳಿ, ಆವಾಗ ಮಾತ್ರ ನಾವು ಇದರಲ್ಲಿ ಏನಾದರೂ ಮಾಡಲಿಕ್ಕಾಗತ್ತೆ. ಬಿಕಾಸ್ ಇಲ್ಲ ಅಂದರೆ ಬೇರೆ ದಾರಿ ಹುಡುಕೊಂಡು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗ್ತಿದೆ. ನಾವು ಒಳ್ಳೆ ಕಂಟೆಂಟ್ ಕೊಡ್ತಿರುವಾಗ ನಮ್ಮ ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ, ವ್ಯೂಸ್ ಬರಲಿಲ್ಲ ಅಂದರೆ ವಾಚ್ ಟೈಮ್ ಕೂಡ ಹೇಗಾಗುತ್ತೆ ಹೇಳಿ. ಇದೆಲ್ಲ ಆಗಲಿಲ್ಲ ಅಂದರೆ ನಾವು ಅರ್ನಿಂಗು ಮಾಡಲಿಕ್ಕೆ ಸಾಧ್ಯ ಅಲ್ಲ. ವರ್ಷಾನುಗಟ್ಟಲೆ ನಾವು ಕೆಲಸ ಮಾಡ್ತಿದ್ದೀವಿ, ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಿದ್ದೀವಿ, ಅಂದರೂ ನಮ್ಮ ಚಾನಲ್ ಮೇಲೆ ಈ ರೀತಿ ಇದೆ. ಎಲ್ಲನೂ ಸರಿಯಾಗಿ ಮಾಡ್ತಾ ಇದ್ದೀವಿ, ತಮ್ನಿಲ್ ಹಾಕ್ತೀವಿ ಸರಿಯಾಗಿ, ಟೈಟಲ್ ಹಾಕ್ತೀವಿ ಸರಿಯಾಗಿ, ಎಲ್ಲರೂ ಮಾಡೋ ರೀತಿಯೇ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ನಮ್ಮ ಚಾನಲ್ ಮೇಲೆ ವ್ಯೂಸ್ ಯಾಕಿಲ್ಲ ಹೇಳಿ. ಸೊ ಇದೇ ಸಮಸ್ಯೆ ಇದೆ, ಯೂಟ್ಯೂಬ್ ಮೇಲೆ ಏನೋ ಸಮಸ್ಯೆ ಇದೆ, ಅದನ್ನು ನಾವು ಅವರಿಗೆ ಅವೇರ್ ಮಾಡಬೇಕಾಗಿದೆ. ಈ ಅಪ್ಡೇಟ್ಸ್ ಬಂದಾಗಿಂತ ಅಂತೂ ನಮ್ಮ ಚಾನಲ್ ಮೇಲೆ ವ್ಯೂಸೇ ಬರ್ತಾ ಇಲ್ಲ. ವ್ಯೂಸ್ ಬಂದರೂ ಚಾನಲ್ ಮೇಲೆ ಮಾನಿಟೈಸ್ ಆಗಿದೆ ಅಂದರೆ ಆ ವ್ಯೂಸ್ ತಕ್ಕಂಗೆ ನಮ್ಗೆ ಅರ್ನಿಂಗ್ ಆಗ್ತಾ ಇಲ್ಲ. ಲಕ್ಷಗಟ್ಟಲೆ ವ್ಯೂಸ್ ಬಂದಾಗ ಒಂದು $3-4 ನಿಮಗೆ ಪ್ರೂಫ್ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ, ಇರಿ ಒಂದೇ ನಿಮಿಷ ನೋಡಿ. ಎಲ್ಲರೂ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಇದು ಕೆಲಸ ಆಗುತ್ತೆ, ಅದರ್ವೈಸ್ ಆಗಲ್ಲ. ನಾವು ಸುಮ್ಮನೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು 1000 ಸಬ್ಸ್ಕ್ರೈಬರ್ಸ್ ತೊಗೊಂಡು ಬಂದರೆ ನಮ್ಮ ಕೆಲಸ ಆಗಲ್ಲ. ವ್ಯೂಸ್ ಬೇಕು ಚಾನಲ್ ಮೇಲೆ, ವ್ಯೂಸ್ ಬಂದರೆ ಅದ್ರ ಮೇಲೆ ಆ್ಯಡ್ಸ್ ಎಲ್ಲ ಬಂದು ನಮ್ಮ ಚಾನಲ್ ಮೇಲೆ ಅರ್ನಿಂಗ್ ಆಗುತ್ತೆ. ಸೊ ಅದು ನೀವು ಫೋಕಸ್ ಮಾಡಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆಯವರಿಗೆ ಹೋಗಿ ಅಲ್ಲಿ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಅದು ಮಾಡಿ ಇದು ಮಾಡಿ ಅನ್ನೋದಕ್ಕಿಂತ ಇದೊಂದು ರೀಟ್ವೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಒಂದು 8 ದಿನ ನಾವು ಅವರಿಗೆ ಫೋರ್ಸ್ ಮಾಡೋಣ. 8 ಡೇಸ್ ನಾವು ಒಂದು ಟಾರ್ಗೆಟ್ ಹಾಕ್ಕೊಂಡು ನಾವು ಅವರಿಗೆ ರೀಟ್ವೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಆಗ ನಮ್ಮ ಚಾನಲ್ ಮೇಲೆ ಅರ್ನಿಂಗು, ಈ ಸಬ್ಸ್ಕ್ರೈಬರ್ಸು, ವ್ಯೂಸು ಸಮಸ್ಯೆ ಏನಿದೆ ಅದು ಬಗೆಹರಿಯೋ ಚಾನ್ಸ್ ಇರುತ್ತೆ. ಅದರ್ವೈಸ್ ಅವ್ರು ನಮ್ಮ ಚಾನಲೇ ನೋಡಲ್ಲ, ನಮ್ಮ ಚಾನಲ್ಸೇ ನೋಡಲ್ಲ. ನಮ್ಮ ಚಾನಲ್ಸ್ ಅಲ್ಗೋರಿದಮ್ನಲ್ಲಿ ಬರ್ತಾ ಇಲ್ಲ ಸ್ನೇಹಿತರೆ. ಇವರು ಹಿಂದಿಯವರಿಗೆ, ಇಂಗ್ಲೀಷ್ನವರಿಗೆ, ಆಮೇಲೆ ತಮಿಳಿಯನ್ಸ್ಗೆ ಮಾತ್ರ ಇವರು ಸಪೋರ್ಟ್ ಮಾಡ್ತಿದ್ದಾರೆ, ಕನ್ನಡದವ್ರಿಗೆ ಮಾಡ್ತಾ ಇಲ್ಲ, ಡೆಫಿನೆಟ್ಲಿ ಮಾಡ್ತಾ ಇಲ್ಲ. ಸುಮಾರು ಚಾನಲ್ಸ್ ನಾವು ನೋಡಿದರೆ ಹಲವಾರು ನಾವು ಕ್ರಿಯೇಟರ್ಸ್ ಇದ್ದೀವಿ ಕರ್ನಾಟಕದಲ್ಲಿ. ಸ್ವಲ್ಪ ಜನ ಮಾತ್ರ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನರಿಗೆ ಏನು ಅರ್ನಿಂಗ್ ಆಗಬೇಕು ಅದು ಆಗ್ತಾ ಇದೆ, ಬಟ್ ಬೇರೆಯವರಿಗಿನ್ನೂ ಆಗಬೇಕಲ್ಲ. ನನ್ನ ಚಾನಲ್ ಮೇಲೆ ಫಸ್ಟ್ ನಾನು ನಿಂಗೆ ತೋರಿಸ್ತೀನಿ. ನಾನು ಒಂದು 50,000 ನನ್ನ ಚಾನಲ್ ಮೇಲೆ ವ್ಯೂಸ್ ಬಂದರೆ ಇಲ್ಲಿ ನಾನು ಓಪನ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಅನಾಲಿಟಿಕ್ಸ್ ಓಪನ್ ಮಾಡ್ತೀನಿ. ಅನಾಲಿಟಿಕ್ಸ್ನಲ್ಲಿ ನೋಡಿ, ಲಾಸ್ಟ್ 28 ಡೇಸಲ್ಲಿ ನಂದು ಒಂದು 53,000 ವ್ಯೂಸ್ ಬಂದಿದೆ. ಸೊ ಅದಕ್ಕೆ ನನಗೆ ಅರ್ನಿಂಗ್ ಆಗಿದೆ $30. ಓಕೆ, ಇದು ಸರಿ ಇದೆ, ನನಗಾಗ್ತಿದೆ ಅರ್ನಿಂಗ್. ಓಕೆ, ನನಗಾಗ್ತಿದೆ ಅಂತ ನಾನು ಸುಮ್ಮನೆ ಕೂತ್ರೆ ಆಗಲ್ಲ. ಓಕೆ, ಚಾನಲ್ ಮೇಲೆ ವ್ಯೂಸು ಕಮ್ಮಿ ಇದೆ, ಬಟ್ ಏನಾಗಬೇಕು ಅದು ಸರಿಯಾಗಿ ಆಗ್ತಿದೆ, ವ್ಯೂಸ್ ಕಮ್ಮಿ ಇದೆ. ವ್ಯೂಸ್ ಸ್ವಲ್ಪ ಸಮಸ್ಯೆ ಇದೆ. ಇನ್ನು 54,000 ವ್ಯೂಸ್ ಬಂದಾಗ $30 ಅರ್ನಿಂಗ್ ಆಗಿದೆ. ಇನ್ನು ಬೇರೆಯವರು ಇನ್ನೊಂದು ಚಾನಲ್ ತೋರಿಸ್ತೀನಿ. ಇಲ್ಲಿ ನೋಡಿ, 2 ಲಕ್ಷ ವ್ಯೂಸ್ ಬಂದಿದೆ ಚಾನಲ್ ಮೇಲೆ. 2 ಲಕ್ಷ ವ್ಯೂಸ್ ಬಂದರೆ $39 ಆಗಿದೆ. ಅಲ್ಲಿ $50ಗೆ 50,000 ವ್ಯೂಸ್ಗೆ $30 ಆಗಿದೆ. ಇಲ್ಲಿ ಆದರೂ ನೋಡಿ, ಒಂದು ಟಾಪಿಕ್ ಪ್ರಕಾರ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಇಲ್ಲ ಅಂತಲ್ಲ. ಟೆಕ್ ಕೆಟಗರಿ, ಅರ್ನಿಂಗ್ ಕೆಟಗರಿ, ಆಮೇಲೆ ವ್ಲಾಗ್ ಕೆಟಗರಿಗೆ, ಬೇರೆ ಬೇರೆ ಕೆಟಗರಿಗೆ ಬೇರೆ ಬೇರೆ ರೀತಿಯಿಂದ ಅರ್ನಿಂಗ್ ಇರುತ್ತೆ. ಬಟ್ ಇಲ್ಲಿ ಅಟ್ಲೀಸ್ಟ್ ಒಂದು 50,000ಗೆ ನಾನು $30 ಮಾಡೀನಿ ಅಂದರೆ ಒಂದು $15 ಆದರೂ ಆಗಬೇಕಾಗಿತ್ತಲ್ಲ. 50% ಕಟ್ ಆಗಲಿ. ಒಂದು 50,000 ವ್ಯೂಸ್ ಬಂದಿದೆ ಅಂದರೆ 50% ಹೋಗಲಿ, $15 ಆಯಿತು. 15 ಅಂದರೆ 2 ಲಕ್ಷ ವ್ಯೂಸ್ ಬಂದಿದೆ, ಅಟ್ಲೀಸ್ಟ್ $60 ಆದರೂ ಇಲ್ಲಿ ಆಗಬೇಕಾಗಿತ್ತು. 50% ಕಟ್ ಮಾಡಿದ್ರು ಅಷ್ಟಾಗಲ್ಲ.
ಕೆಲವೊಂದು ವ್ಯೂಸ್ ಇದಕ್ಕೆ 2,500 1,000 2,000 ಈ ರೀತಿ ವ್ಯೂಸ್ ಮೇಲೆ $1 ಆಗುತ್ತೆ. ಇನ್ನು 3,500 4,000 ಒಂದು 10,000 ವ್ಯೂಸ್ ಮೇಲೂ ಆಗುತ್ತೆ. ಸೊ ಇಲ್ಲಿ ಆ ರೀತಿ ಅರ್ನಿಂಗೇ ಆಗ್ತಾಯಿಲ್ಲ. ಸೊ ತುಂಬ ಕಮ್ಮಿ ಅರ್ನಿಂಗ್ಸ್ ಇಲ್ಲಿ ಬರ್ತಾ ಇದೆ. ಇನ್ನು ಕೆಲವೊಂದು ವೀಡಿಯೋಸ್ ಮೇಲೆ ಅರ್ನಿಂಗೇ ಆಗ್ತಾಯಿಲ್ಲ. ಇಲ್ಲಿ ತೋರಿಸ್ತೀನಿ ನಿಮಗೆ ಇವ್ರ ಚಾನಲ್ ಮೇಲೆ ಈ ರೀತಿ ಸುಮಾರು ಜನ ನನ್ನ ಕಮೆಂಟ್ಸ್ ಹಾಕ್ತಿದ್ದಾರೆ. ಇಲ್ಲಿ ನೋಡಿ ಈ ಅನಾಲಿಟಿಕ್ಸ್ನಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ 9,500 ವ್ಯೂಸ್ ಬಂದಿದೆ, ಒಂದು ಜೀರೋ ಅರ್ನಿಂಗ್ ಕೂಡ ಜೀರೋ ಇದೆ, ಅರ್ನಿಂಗ್ ಜೀರೋ. ಸೊ ಈ ರೀತಿ ಮಾನಿಟೈಸೇಷನ್ ಆಗಿರುವಂಥ ಚಾನಲ್ ಮೇಲೆ ಜೀರೋ ಅರ್ನಿಂಗ್ ಆದರೆ ಹೆಂಗೆ ಮಾಡೋದು ಹೇಳಿ? ಸುಮಾರು ಇವ್ರು ವೀಡಿಯೋಸ್ ಹಾಕಿದ್ದಾರೆ, ಎಲ್ಲ ವೀಡಿಯೋಸ್ ಮೇಲೂ ಇದೇ ರೀತಿ ಇದೆ ಸಮಸ್ಯೆ, ಜೀರೋ ಅರ್ನಿಂಗ್ ಇದೆ, ಅರ್ನಿಂಗೇ ಆಗ್ತಾಯಿಲ್ಲ. ಇದು ಒಂದೇ ಚಾನಲ್ ಅಲ್ಲ, ನಾನು ಬೇರೆ ಚಾನಲ್ ಇಲ್ಲಿ ಇನ್ನೊಂದು ಚಾನಲ್ ತೋರಿಸ್ತೀನಿ ನೋಡಿ. 43,000 ವ್ಯೂಸ್ ಬಂದಿದೆ, ಆಗಿರೋ ಅರ್ನಿಂಗ್ $3 ಮಾತ್ರ ಆಗಿದೆ. ಈ ರೀತಿ ಅರ್ನಿಂಗ್ ಆದರೆ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಏನು ಅರ್ಥ ಹೇಳಿ? ಸೊ ಈ ರೀತಿ ಆಗ್ತಾಯಿದ್ರೆ ಇಲ್ಲಿ ನೋಡಿ ನೀವು, ನಾನು ಸ್ವಲ್ಪ ಇಲ್ಲಿ 90 ಡೇಸ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. 90 ಡೇಸ್ ಕ್ಲಿಕ್ ಮಾಡಿದರೆ 2 ಲಕ್ಷ ವ್ಯೂಸ್ ಬಂದಿದೆ, $14 ಅರ್ನಿಂಗ್ ಆಗಿದೆ. ಸೊ ಈ ರೀತಿ ಅರ್ನಿಂಗ್ ಆಗಿದ್ದರೆ ಕೆಲಸ ಮಾಡೋದು. 2 ಲಕ್ಷ ವ್ಯೂಸ್ ಬರೋದು ಅಂದರೆ ಸಾಮಾನ್ಯ ಸ್ನೇಹಿತರೆ ಹೇಳಿ, ವ್ಯೂಸೇ ಬರ್ತಾ ಇಲ್ಲ ಅಂಥದ್ರಲ್ಲಿ ಒಂದು 2 ಲಕ್ಷ ವ್ಯೂಸ್ ಬಂದಿದೆ ಅಂದರೆ ಅದರ ಮೇಲೆ ಆಗಿರೋ ಅರ್ನಿಂಗು $15 ಸಹಿತ ಕಂಪ್ಲೀಟ್ ಆಗಿಲ್ಲ. ಸೊ ಈ ರೀತಿ ಆಗ್ತಾಯಿದ್ರೆ ನಾವು ಕೆಲಸ ಮಾಡೋದಾದರೂ ಹೇಗೆ? ಇನ್ನೂ ಸುಮಾರು ಚಾನಲ್ಸ್ ಇದೆ. ನಾನಿಲ್ಲಿ ದಾನಮ್ಮ ಅಂತ ಒಂದು ಚಾನಲ್ ಇದೆ, ಅದು ಕೂಡ ತೋರಿಸ್ತೀನಿ ನಿಮಗೆ. ಇನ್ನು ಸುಮಾರು ಜನ ನನಗೆ ಈ ರೀತಿ ಮೆಸೇಜಸ್ ಹಾಕ್ತಿದ್ದಾರೆ, ಕಾಲ್ಸು ಮಾಡ್ತಿದ್ದಾರೆ. ಸರ್ ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ನಾವು ಏನು ಕೆಲಸ ಮಾಡಬೇಕು ಅದು ಮಾಡ್ತಾಯಿದ್ದೀವಿ, ಎಲ್ಲನೂ ಮಾಡಿದ ಮೇಲೆ ಇಲ್ಲಿ ಕ್ರೈಟೇರಿಯಾ ಒಂದು ಸ್ವಲ್ಪ ಕ್ರೈಟೇರಿಯಾ ಮಾಡಿದ ಮೇಲೆ ಮಾನಿಟೈಸೇಷನ್ ಆದಮೇಲೆ ಅರ್ನಿಂಗ್ ಕೂಡ ಆಗ್ತಾಯಿಲ್ಲ, ಈ ರೀತಿ ಆಗ್ತಿದೆ ಸರ್, ಏನು ಸಮಸ್ಯೆ ಒಂದು ಸ್ವಲ್ಪ ಹೇಳಿ ಸರ್, ಏನು ಪ್ರಾಬ್ಲಮ್ ಇದೆ ಸರಿ ಮಾಡಿ ಕೊಡಿ ಸರ್ ಅಂತ ಎಲ್ಲ ಬರ್ತಾ ಇದ್ದಾರೆ. ಸೊ ಸರಿ ಹೇಗೆ ಮಾಡೋದು ಹೇಳಿ? ಇಲ್ಲಿ ನೋಡಿ 2 ಲಕ್ಷ ವ್ಯೂಸ್ ಇದೆ, 28 ದಿನಕ್ಕೆ 2 ಲಕ್ಷ ವ್ಯೂಸ್ ಬಂದಾಗ $11.5 ಆಗಿದೆ. ಸೊ ಇವರು ಒಂದು ಕಾಮಿಡಿ ಚಾನಲ್ ಇದೆ ಸ್ನೇಹಿತರೆ. ಈ ಚಾನಲ್ ನೋಡಿ ನೀವು, ತುಂಬ ಎಫರ್ಟ್ಸ್ ಹಾಕಿ ಒಂದು 4-5 ಜನ ಸೇರಿ ಈ ಚಾನಲ್ ಮೇಲೆ ಒಂದು 4-5 ಜನ 5-6 ಜನ ಸೇರಿ ಒಂದು ವಿಡಿಯೋ ಮಾಡ್ತಾರೆ ಅಂದರೆ ಅದಕ್ಕೆ ಸರಿಯಾಗಿ ಅರ್ನಿಂಗ್ ಆದರೆ ತಾನೇ ಈ ಮಾಡ್ತಿರೋದಕ್ಕೆ ಒಂದು ಸ್ವಲ್ಪ ಬೆಲೆ ಇರೋದು. ಈಗ ಎಲ್ಲರೂ ದುಡಿತಿದ್ದಾರೆ ಅಂದರೆ ಏನೋ ಒಂದು ಅರ್ನಿಂಗ್ ಆಗ್ತಿದೆ ಅಂತಲೇ ತಾನೇ ದುಡಿತಾ ಇರೋದು. ಸೊ 2 ಲಕ್ಷ ವ್ಯೂಸ್ ಬಂದಾಗ ನಮಗೆ $15 ಸಹಿತ ಅರ್ನಿಂಗ್ ಆಗ್ತಾಯಿಲ್ಲ, ಒಂದು 1,000-2,000 ಅರ್ನಿಂಗೂ ಆಗ್ತಾಯಿಲ್ಲ ಅಂದರೆ ಕೆಲಸ ಮಾಡೋದಾದರೂ ಹೇಗೆ? ಇಷ್ಟು ದೊಡ್ಡ ಟೀಮ್ ಮಾಡಿಕೊಂಡು ನಾವು ಕೆಲಸ ಮಾಡಿದ ಮೇಲೆ ಅರ್ನಿಂಗ್ ಆಗ್ತಿಲ್ಲ ಅಂದರೆ ಮುಂದಕ್ಕೆ ಯೂಟ್ಯೂಬ್ ಮೇಲೆ ಮುಂದುವರಿಯೋದಾದರೆ ಹೇಗೆ? ಖರ್ಚು ಮಾಡಿದ್ದಕ್ಕೂ ಅದಕ್ಕೆ ರಿಟರ್ನ್ ಬರ್ತಾ ಇಲ್ಲ ಅಂದರೆ ಹೇಗೆ ಕೆಲಸ ಮಾಡೋದು? ನಾವೇನು ಮನೇಲಿ ಕೂತು ಒಂದೇನೋ ಒಂದು ವೀಡಿಯೋ ಶೂಟ್ ಮಾಡಿ ಏನೂ ಖರ್ಚಿಲ್ಲಾರ್ದೇ ನಾವು ಮಾಡಿರ್ತೀವಿ, ಒಂದು ಸ್ವಲ್ಪ ಅರ್ನಿಂಗ್ ಆಗ್ತಿದೆ. ಬಟ್ ಇಂಥದ್ದೆಲ್ಲ ಅರ್ನಿಂಗ್ ಆಗ್ತಾಯಿಲ್ಲ. ಇಂಥ ಒಳ್ಳೆ ಕಂಟೆಂಟ್ ಹಾಕಿ ಒಳ್ಳೊಳ್ಳೆ ಚಾನಲ್ಸ್ ಮೇಲೆ ವೀಡಿಯೋಸ್ ಹಾಕಿ ಮಾಡಿದರೂ ಈ ಒಂದು ಶೂಟಿಂಗ್ ಮಾಡಬೇಕಂದ್ರೆ ಸುಮಾರು ಖರ್ಚೆಲ್ಲ ಇರುತ್ತೆ ಇದಕ್ಕೆ. ಸೊ ಆ ಖರ್ಚು ಇವರಿಗೆ ರಿಟರ್ನ್ ಆಗ್ತಾಯಿಲ್ಲ ಅಂದರೆ ಇವ್ರು ಕೆಲಸ ಮಾಡೋದಾದರೆ ಹೇಗೆ ಹೇಳಿ? ಒಂದು ವ್ಯೂಸ್ ಬರ್ತಾ ಇಲ್ಲ, ಒಂದು ವ್ಯೂಸ್ ಬಂದರೆ ಸರಿಯಾಗಿ ಅರ್ನಿಂಗೂ ಆಗ್ತಾಯಿಲ್ಲ ಅಂದರೆ ಕೆಲಸ ಮಾಡೋದು ಹೇಗೆ? ಸೊ ಅದಕ್ಕೆ ಒಂದು ಕಮ್ಯುನಿಟಿ ಇತ್ತು ಅಂದರೆ ನಾವು ಫೋರ್ಸೇಬಲಿ ಅವರನ್ನು ತಿಳಿಸ್ಕೊಟ್ಟು ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿದರೆ ಮಾತ್ರ ಇದು ಸರಿ ಹೋಗುತ್ತೆ, ಇಲ್ಲ ಅಂದರೆ ಸರಿಯಾಗಲ್ಲ. ನಾನೊಬ್ಬನೇ ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಎಲ್ಲರೂ ಸೇರಿ, ಎಲ್ಲರೂ ಒಂದು ಜೊತೆಯಲ್ಲಿ ಸೇರಿಕೊಂಡು ನಾವು ಒಂದು ಕೆಲಸ ಮಾಡಿದರೆ ಮಾತ್ರ ನಾವು ಈ ರೀತಿ ಸಮಸ್ಯೆಗೆ ಪರಿಹಾರ ಕಂಡ್ಕೋಬಹುದು. ಇಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ವಿಡಿಯೋ ನೋಡಿ, ನಾನು ವಿಡಿಯೋ ನೋಡ್ತೀನಿ, ನೀವು ಲೈವ್ ಆನ್ ಮಾಡಿಡಿ, ನಂದು ವಾಚ್ ಅವರ್ ಕಂಪ್ಲೀಟ್, ಇದು ಬೇಕಾಗೇ ಇಲ್ಲ ಸ್ನೇಹಿತರೆ. ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದಮೇಲೆ ನಮ್ಮ ಚಾನಲ್ ಮೇಲೆ ವ್ಯೂಸ್ ಬಂತು ಅಂದರೆ ಇದೆಲ್ಲ ತಾನಾಗೆ ಕಂಪ್ಲೀಟ್ ಆಗುತ್ತೆ. ಸೊ ಜನರ ಹತ್ರ ನಾವು ರೀಚೇ ಆಗ್ತಾ ಇಲ್ಲ, ವ್ಯೂಸೇ ಅಷ್ಟು ಬರ್ತಾ ಇಲ್ಲ ಅಂದರೆ ನಾವು ಜನರಿಗೆ ರೀಚ್ ಆಗ್ತಾ ಇಲ್ಲ ಅಂದರೆ ಕ್ರೈಟೇರಿಯಾನೇ ಕಂಪ್ಲೀಟ್ ಆಗಲ್ಲ, ಸಬ್ಸ್ಕ್ರೈಬರ್ಸು ಬರಲ್ಲ. ನೋಡೋ ಜನ ಇದ್ದಾರೆ, ನೋಡೋ ಜನ ಇರುವಾಗ ನಮ್ಮ ಚಾನಲ್ ಸಜೆಸ್ಟ್ ಆಗ್ತಾ ಇಲ್ಲ ಅಂದರೆ ಇದೆಲ್ಲ ಆಗಲ್ಲ. ಸೊ ಹಂಗಾಗಿ ದಯವಿಟ್ಟು ಈ ವಿಡಿಯೋನ ಎಷ್ಟು ಜನ ನೋಡಿದ್ದೀರಾ, ಇನ್ನು ಏನೂ ಅರ್ಥ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ನೀವು ಒಂದು ಸ್ವಲ್ಪ ಕಮೆಂಟ್ ಹಾಕಿ. ಇಲ್ಲಾಂದರೆ ಈ ರೀತಿ ಆಗ್ತಿರೋದ್ರ ಬಗ್ಗೆ ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ಅದನ್ನು ಟ್ಯಾಗ್ ಮಾಡೋಣ ಎಲ್ಲರೂ ಸೇರಿ. ಸೊ ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ, ಯೂಟ್ಯೂಬ್ ಇದು ಸರಿ ಮಾಡ್ತಾ ಇಲ್ಲ, ಯೂಟ್ಯೂಬ್ ಇದು ಸರಿ ಮಾಡ್ತಾ ಇಲ್ಲ, ನೀವು ಸರಿಯಾಗಿ ನಮ್ಮ ಚಾನಲ್ಸ್ ಎಲ್ಲ ಪ್ರಮೋಟ್ ಮಾಡ್ತಾ ಇಲ್ಲ, ನಮ್ಮ ಚಾನಲ್ಗೆ ನೀವು ಬೂಸ್ಟ್ ಮಾಡ್ತಾ ಇಲ್ಲ, ನಮ್ಮ ಕಡೆಯವರಿಗೆ ಮೋಸ ಮಾಡ್ತಿದ್ದೀರಾ ಅಂತ ಹೇಳಿ ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ. ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಈ ರೀತಿ ವಿಡಿಯೋ ಮಾಡಿ ಎಲ್ರಿಗೂ ಇದನ್ನು ಸಜೆಸ್ಟ್ ಮಾಡಿ. ಆಮೇಲೆ ನಿಮ್ಮ ಚಾನಲ್ನಲ್ಲಿ ಸಾಧ್ಯ ಆಗ್ತಿತ್ತು ಅಂದರೆ ನನ್ನ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಯಾಕಂದರೆ ಅವ್ರು ನನ್ನ ಚಾನಲ್ಗೆ ಬಂದರೆ ಟ್ವಿಟರ್ಗೆ ಅವ್ರು ರೀಚ್ ಆಗ್ಬೋದು. ಸೊ ಹಂಗಾಗಿ ಇಲ್ಲಾಂದರೆ ಅಟ್ಲೀಸ್ಟ್ ಅವ್ರು ಹೇಳಿ, ನನ್ನ ಚಾನಲ್ ಹೆಸರು ಹೇಳಿ, ಅಥವಾ ನೀವೇ ಏನಾದರೂ ಟ್ವಿಟರ್ನಲ್ಲಿ ಟ್ವೀಟ್ ಮಾಡ್ತಿದ್ರೆ ಆ ಟ್ವೀಟ್ನ ರೀಟ್ವೀಟ್ ಮಾಡಲಿಕ್ಕೆ ಹೇಳಿ. ಸೊ ಈ ರೀತಿ ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಿದರೆ ಮಾತ್ರ ನಾವು ಈ ಯೂಟ್ಯೂಬ್ ಮೇಲೆ ಮುಂದುವರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ನಾವು ಯೂಟ್ಯೂಬ್ ಕ್ವಿಟ್ ಮಾಡಬೇಕಾಗತ್ತೆ. ಯೂಟ್ಯೂಬ್ ನನ್ನ ಜೊತೆ ಮಲತಾಯಿ ಧೋರಣೆ ಮಾಡ್ತಿದೆ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಚಾನಲ್ ಮೇಲೆ ಯಾವುದೇ ರೀತಿಯಿಂದ ಸೆಟ್ಟಿಂಗ್ಸ್ ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ, ಅದು ಮಾತ್ರ ಕೊಟ್ಟಿರುತ್ತೆ ಯೂಟ್ಯೂಬ್. ಅದೆಲ್ಲ ಮಾಡಿದ್ದೀವಿ ಅಂದಮೇಲೂ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ವಾಚ್ ಟೈಮ್ ಆಗ್ತಾ ಇಲ್ಲ. ಎಲ್ಲ ಪ್ರಾಪರಾಗಿ ಎಲ್ಲನೂ ಮಾಡಿದ ಮೇಲೂ ಈ ರೀತಿ ಆಗ್ತಾ ಇದೆ ಅಂದರೆ ಯೂಟ್ಯೂಬದ್ದೇ ಸಮಸ್ಯೆ ಇದೆ. ಇನ್ನು ಬೇರೆ ಸೆಟ್ಟಿಂಗ್ಸ್ ಏನಿರುತ್ತೆ ಹೇಳಿ, ಒಂದು ಸೆಟ್ಟಿಂಗ್ ಇದೆಯಪ್ಪ ನಾವು ಕ್ಲಿಕ್ ಮಾಡೋಣ ಅದಕ್ಕೆಲ್ಲ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ರೀತಿ ಯಾವುದೂ ಇಲ್ಲ ಸ್ನೇಹಿತರೆ. ಎಲ್ಲನೂ ಮಾಡಿದ್ದೀವಿ. ನಾನು ಸುಮಾರು ಚಾನಲ್ಸ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ, ಸರಿಯಾಗಿ SEO ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ, ಅಂದರೂ ಅವ್ರ ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇಲ್ಲ. ಕಾರಣ ಏನು ಅಂದರೆ ಇದು ಯೂಟ್ಯೂಬ್ನ ಸಮಸ್ಯೆ ಇದೆ. ಬರಬೇಕಾಗಿತ್ತು ಚಾನಲ್ ಪ್ರಾಪರಾಗಿ ಸೆಟ್ಟಿಂಗ್ ಮಾಡಿ ಕೆಲಸ ಮಾಡಿ ವೀಡಿಯೋಸ್ ಎಲ್ಲ ಹಾಕ್ತಿರುವಾಗ ಚಾನಲ್ ಮೇಲೆ ವ್ಯೂಸ್ ಬರಬೇಕಾಗಿತ್ತು, ಸಬ್ಸ್ಕ್ರೈಬರ್ಸ್ ಬರಬೇಕಾಗಿತ್ತು, ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾಗಿತ್ತು, ಚಾನಲ್ ಮಾನಿಟೈಸ್ ಆಗಬೇಕಾಗಿತ್ತು. ನಾವು 6 ತಿಂಗಳು, 1 ವರ್ಷ, 2 ವರ್ಷ ಕೆಲಸ ಮಾಡಿದರೂ ಚಾನಲ್ ಮೇಲೆ ವ್ಯೂಸ್ ಬರದೇ ಇರೋದಕ್ಕೆ ನಮ್ಮ ಚಾನಲ್ ಗ್ರೋ ಆಗ್ತಾ ಇಲ್ಲ. ಕಾರಣ ಯೂಟ್ಯೂಬ್ ಕಡೆಯಿಂದ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಅದಕ್ಕೆ ಈ ರೀತಿ ಆಗ್ತಿದೆ. ಸರಿಯಾಗಿ ಇವರ ಅಲ್ಗೋರಿದಮ್ ನಮ್ಮ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಏರಿಯಾ ಕಡೆ ಕೆಲಸ ಮಾಡ್ತಾ ಇಲ್ಲ. ಇನ್ನು ಆಗ್ತಿದೆ ಅಂದರೆ ನಮ್ಮ ಚಾನಲ್ ಪ್ರಮೋಷನ್ ಆಗ್ತಾ ಇಲ್ಲ, ನಮ್ಮ ಸಜೆಷನಲ್ಲಿ ಹೋಗ್ತಾ ಇಲ್ಲ, ಚಾನಲ್ಸ್ ಮೇಲೆ ಹಾಕ್ತಿರೋ ವಿಡಿಯೋ ರೆಕಮೆಂಡೇಷನಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಸೊ ಇದು ಯಾಕೆ ಆಗ್ತಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಯೂಟ್ಯೂಬ್ ಇದನ್ನು ಅಲ್ಗೋರಿದಮ್ ಕರೆಕ್ಟ್ ಮಾಡಿ ನಮ್ಮ ಕಡೆನೂ ಈ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಹಾಕಬೇಕು. ಎಲ್ಲರೂ ಒಂದೊಂದು ವೀಡಿಯೋ ಹಾಕಿ, ದಯವಿಟ್ಟು ಯಾರು ನೋಡ್ತಿದ್ದೀರಾ ಎಲ್ಲರೂ ಒಂದೊಂದು ವೀಡಿಯೋ ಹಾಕಿ. ನನ್ನ ಚಾನಲ್ ಮೇಲೆ ನೋಡಿ 1000-2000 ವ್ಯೂಸ್ ಬರುತ್ತೆ, ಅಷ್ಟೇ ಮುಗಿದು ಹೋಗುತ್ತೆ. ಇಲ್ಲ ಅಂದರೆ ಸೊ ನೀವು ಒಂದು ಸ್ವಲ್ಪ ಹಾಕಿ, ನಿಮ್ಮ ಚಾನಲ್ ಮೇಲೆ ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ಜನಕ್ಕೆ ಗೊತ್ತಾಗುತ್ತೆ. ಸೊ ಈ ರೀತಿ ನಾವು ಎಲ್ಲರೂ ಒಬ್ಬೊಬ್ಬರು ವಿಡಿಯೋ ಮಾಡಿದರೆ ಎಲ್ಲರಿಗೂ ನಾವು ರೀಚ್ ಆಗ್ತೀವಿ. ನಾನು 1000 ಜನಕ್ಕೆ ರೀಚ್ ಆಗಿದ್ದೀನಿ ಅಂದರೆ ನೀವು 2-3 ಸಾವಿರ ಜನಕ್ಕೆ ರೀಚ್ ಆಗ್ಬೋದು. ಇಲ್ಲ ಅಂದರೂ 100 ಜನಕ್ಕಾದರೂ ನೀವು ರೀಚ್ ಆಗಿರ್ತೀರ, ಅವರು ವಿಡಿಯೋ ಮಾಡ್ತಾರೆ, ಅವರು ರೀಚ್ ಆಗ್ತಾರೆ. ಸೊ ಈ ರೀತಿ ಕಮ್ಯುನಿಟಿ ಬಿಲ್ಡ್ ಆಗಿ ಎಲ್ಲರ ಚಾನಲ್ ಮೇಲೂ ಇದೇ ವಿಡಿಯೋ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಯೂಟ್ಯೂಬ್ ಇದನ್ನು ನೋಡುತ್ತೆ. ಯೂಟ್ಯೂಬ್ ಡೆಫಿನೆಟ್ಲಿ ನೋಡುತ್ತೆ, ನಮ್ಮ ಚಾನಲ್ ಸಪೋರ್ಟ್ ಮಾಡುತ್ತೆ. ಟ್ವಿಟರ್ ಮೇಲೆ ಟ್ವೀಟ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ನಾವು ಇದೇ ರೀತಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ನೋಡ್ತಾ ಕೂತ್ರೆ ಚಾನಲ್ ಗ್ರೋ ಆಗಲ್ಲ, ಯಾವತ್ತಿಗೂ ನಾವು ಅರ್ನಿಂಗ್ ಮಾಡಲ್ಲ. ಎಲ್ಲನೂ ಗ್ರೋ ಆಗಿ ಸರಿಯಾಗಿ ಎಲ್ಲನೂ ಮುಗಿದಿದೆ ಅಂದಮೇಲೆ ಅರ್ನಿಂಗು ಆಗ್ತಾ ಇಲ್ಲ ಅಂದರೆ ಆವಾಗ ನಾವು ಟ್ವೀಟ್ ಮಾಡೋ ಪರಿಸ್ಥಿತಿನೇ ಬರುತ್ತೆ. ಎಲ್ಲ ನೋಡಿ ಇದರಲ್ಲಿ ಏನಿದೆ ಹೇಳಿ, ಈ ಚಾನಲ್ ಮೇಲೆ ಏನಿದೆ ಎಲ್ಲನೂ ಸರಿಯಾಗಿ ಮಾಡಿದ್ದಾರೆ, ಎಲ್ಲನೂ ಪರ್ಫೆಕ್ಟ್ ಇದೆ. ಸೊ ವ್ಯೂಸೇ ಬರ್ತಾ ಇಲ್ಲ ಅಂದರೆ ಚಾನಲ್ ಮೇಲೆ ಅರ್ನಿಂಗೂ ಇಲ್ಲ, ಸಬ್ಸ್ಕ್ರೈಬರ್ಸು ಇಲ್ಲ ಅಂದರೆ ಹೇಗೆ ಗ್ರೋ ಮಾಡ್ಕೊಳ್ತೀರಾ? ಸೊ ನಾವು ರೀಚ್ ಆಗಬೇಕು ಸ್ನೇಹಿತರೆ, ನಾವು ರೀಚ್ ಆಗಲೇಬೇಕು. ನೀವು ಗಮನಿಸಿರ್ಬೋದು ನಿಮ್ಮ ಚಾನಲ್ ಮೇಲೂ ಕೂಡ ಇದೇ ರೀತಿ ಆಗ್ತಿದೆ ಸಮಸ್ಯೆ. ಎಷ್ಟೇ ಒಳ್ಳೆ ವಿಡಿಯೋ ಹಾಕಿದರೂ ನಮ್ಮ ಚಾನಲ್ ಮೇಲೆ ವ್ಯೂಸ್ ಇಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿಲ್ಲ ಅಂದರೆ ವಾಚ್ ಅವರ್ನೂ ಕಂಪ್ಲೀಟ್ ಆಗಲ್ಲ. ನಾವು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಪ್ರಯತ್ನ ಪಟ್ಟರು ಇದೇ ರೀತಿ ಆಗ್ತಾ ಹೋಗುತ್ತೆ. ದಯವಿಟ್ಟು ಎಲ್ಲರೂ ಚಾನಲ್ ಮೇಲೂ ಇದೇ ರೀತಿ ವಿಡಿಯೋ ಮಾಡಿ ಹೇಳಿ ಯೂಟ್ಯೂಬ್ ಇದು ಸರಿ ಮಾಡ್ತಾ ಇಲ್ಲ. ಯೂಟ್ಯೂಬ್ಗೆ ನಾವು ಈ ರೀತಿ ಹೇಳಬೇಕಾಗಿದೆ, ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಎಲ್ಲರೂ ಹೇಳಿ ನೋಡೋಣ ಎಷ್ಟು ಜನ ಮಾಡ್ತೀರಾ. ನೀವು ಮಾಡಿದರೆ ಮಾತ್ರ ಇದು ಸರಿ ಹೋಗುತ್ತೆ, ಇಲ್ಲ ಅಂದರೆ ಸರಿ ಆಗಲ್ಲ. ನಾವು ಎಷ್ಟು ಮಾಡಿದ್ದೀವಿ ಅಷ್ಟು ಮಾಡಿಕೊಂಡು ಯೂಟ್ಯೂಬ್ ಟ್ವೀಟ್ ಮಾಡೋದೊಂದೇ ನಮ್ಮ ಮುಂದೆ ಇರೋದು ಆಪ್ಷನ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ, ನಾನು ಟ್ವಿಟರ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ರೀಟ್ವೀಟ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಟ್ರೈ ಮಾಡಿದ್ರೇ ನೀವು ಒಳ್ಳೆ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅದರ್ವೈಸ್ ಆಗಲ್ಲ. ಯೂಟ್ಯೂಬ್ ಮೇಲೆ ಸುಮ್ಮನೆ ಟೈಮ್ ಪಾಸ್ ಮಾಡಿ 2-3 ವರ್ಷ ಕೆಲಸ ಮಾಡಿ ಬಿಟ್ಬಿಡೋ ಪರಿಸ್ಥಿತಿ ಬರ್ತಿದೆ. ಸೊ ದಯವಿಟ್ಟು ಬಿಕಾಸ್ ಇದು ಎಲ್ಲರ ಜೊತೆ ಆಗ್ತಿದೆ, ಒಬ್ಬರ ಜೊತೆ ಇಬ್ಬರ ಜೊತೆ ಆಗ್ತಿದ್ರೆ ನಾನು ಈ ರೀತಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಸುಮಾರು ಜನ ಎಲ್ರಿಗೂ ಹೇಗೆ ಸಮಸ್ಯೆ ಆಗುತ್ತೆ ಹೇಳಿ, ಒಬ್ರಿಗೊಬ್ರಿಗೆ ಆಗಬೇಕು, ಎಲ್ರಿಗೂ ಅದೇ ಸಮಸ್ಯೆ ಇರಲ್ಲ. ನಾವು ಮಾಡಿರುವಂಥ ನಾವು ನೋಡ್ತಿರೋ ಚಾನಲ್ ಯಾವತ್ತಿಗೂ ಗ್ರೋ ಆಗ್ತಾ ಇಲ್ಲ. 1-2 ಆದರೆ ಬೇರೆ ಚಾನಲ್ಸ್ ಎಲ್ಲ ಹಾಗೇ ಇದೆ. ಸೊ ಇದು ಸಮಸ್ಯೆ ಇದೆ, ಇದು ಡೆಫಿನೆಟ್ಲಿ ಸಮಸ್ಯೆ ಇದೆ. ಯೂಟ್ಯೂಬ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಕನ್ನಡದವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಕರ್ನಾಟಕದವರಿಗೆ ಸಪೋರ್ಟ್ ಆಗ್ತಾ ಇಲ್ಲ. ಇಂಗ್ಲೀಷ್ನವ್ರಿಗೆ ಆಗ್ತಿದೆ, ಹಿಂದಿಯವ್ರಿಗೆ ಆಗ್ತಿದೆ, ತಮಿಳವರಿಗಂತೂ ತುಂಬ ಸಪೋರ್ಟ್ ಆಗ್ತಿದೆ. ಇವರೆಲ್ಲ ಚಾನಲ್ ಆಗ್ತಿದೆ ಅಂದರೆ ನಮ್ಮ ಚಾನಲ್ ಯಾಕಾಗಲ್ಲ ಹೇಳಿ, ನಮ್ಮದು ಆಗಲೇಬೇಕು. ಸೊ ಯೂಟ್ಯೂಬ್ ಕರೆಕ್ಟಾಗಿ ನಮ್ಮ ಚಾನಲ್ಗೆ ರೆಕಮೆಂಡೇಷನಲ್ಲಿ ಹಾಕಿದರೆ, ನಮ್ಮ ಚಾನಲ್ಸ್ ಸಜೆಷನಲ್ಲಿ ಬಂದರೆ ಮಾತ್ರ ನಾವು ಯೂಟ್ಯೂಬ್ ಮೇಲೆ ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಅದರ್ವೈಸ್ ಆಗೋದೇ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳಿದ್ದನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿ, ಆವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಸ್ನೇಹಿತರೆ. ಎಲ್ಲರೂ ದಯವಿಟ್ಟು ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರೂ ಒಂದೊಂದು ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಈ ರೀತಿ ಸಮಸ್ಯೆ ಆಗ್ತಿದೆ, ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ ಅಂತ ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ ಹಾಕಿ. ಎಲ್ಲರೂ ಹಾಕಿದರೆ ನಾವು ತುಂಬ ಜನರಿಗೆ ರೀಚ್ ಆಗ್ತೀವಿ. ನಾನು ಹೇಳಿದೆ, ನೀವು ಹೇಳಿದರೆ, ಅವ್ರು ಹೇಳಿದರು ಅಂದರೆ ಸುಮಾರು ಜನರಿಗೆ ಈ ಮೆಸೇಜ್ ಹೋಗೋದ್ರಿಂದ ಎಲ್ಲರೂ ಒಂದೊಂದು ವಿಡಿಯೋ ಮಾಡಿ ಹಾಕೋದ್ರಿಂದ ನಾವು ಯೂಟ್ಯೂಬ್ಗೆ ಕರೆಕ್ಟಾಗಿ ರೀಚ್ ಆಗ್ತೀವಿ, ಕರೆಕ್ಟಾಗಿ ಚಾನಲ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯೂಸ್ ಬಂದರೆ ಡೆಫಿನೆಟ್ಲಿ ಎಲ್ಲನೂ ಸಾಲ್ವ್ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ,
ಚಾನಲ್ ಮೇಲೆ ವ್ಯೂಸ್ ಬರ್ತಾ ಇತ್ತು ಅಂದರೆ, ಚಾನಲ್ ಮೇಲೆ ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಕಿರೋ ವಿಡಿಯೋ ನೋಡ್ತಾರೆ. ಹಾಕಿರೋ ವಿಡಿಯೋಸ್ ಎಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಚಾನಲ್ ಮೇಲೆ ವಾಚ್ ಔಟ್ ಟೈಮ್ ಕಮ್ಮಿ ಏನಿದೆ ಅದು ಕ್ರೈಟೀರಿಯಾ ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ನಾವು ಅರ್ನಿಂಗ್ ಮಾಡ್ಲಿಕ್ಕೆ ಮಾಡ್ತೀವಿ. ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ, ಅಲ್ಲಿ ಇಲ್ಲಿ ಹೋಗ್ತೀವಿ, ಬೇರೆಯವ್ರಿಗೆ ವ್ಯೂಸ್ ತಂದು ಕೊಡೋಕ್ಕೆ ಹೇಳ್ತೀವಿ, ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳ್ತೀವಿ. ಇದು ಯಾಕೆ ಆಗ್ತಿದೆ ಅಂದರೆ, ಇದು ಯೂಟ್ಯೂಬ್ ಕಡೆಯಿಂದ ಆಗ್ತಿರೋ ಸಮಸ್ಯೆಯಿಂದ ಇದೆಲ್ಲ ನಾವು ಮಾಡ್ತಿದ್ದೀವಿ. ಸರಿಯಾಗಿ ವ್ಯೂಸ್ ಬರ್ತಾ ಇದ್ದರೆ ಇದೆಲ್ಲ ಸಮಸ್ಯೆನೇ ಆಗಲ್ಲ. ಸೊ ದಯವಿಟ್ಟು ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಒಂದೊಂದು ವಿಡಿಯೋ ಮಾಡಿ ಹಾಕಿ, ರೀಟ್ವೀಟ್ ಮಾಡಿ. ಇದು ಮಾಡಿದರೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯ ಆಗಲ್ಲ ನಾವು ಬೆಳೆಯೋಕ್ಕೆ. ಓಕೆ, ಸೊ ಎಲ್ರಿಗೂ ಇದೊಂದು ರಿಕ್ವೆಸ್ಟ್ ಇದೆ, ಎಲ್ಲರೂ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ರೀಟ್ವೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.